ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಊರಿಗೆ ಬಂದು ನಾನು ಆಲ್ಮೋಸ್ಟ್ ನಮ್ಮ ವಿಷು ಮಾತಾಡ್ಬೇಕಂತ ಮಾತಾಡ್ಬಾರ ವಿಷು. ಊರಿಗೆ ಬಂದು ಆಲ್ಮೋಸ್ಟ್ 1 ಮಂತ್ ಆಗ್ತಾ ಇದೆ. 15 ಡೇಸ್ ನಮ್ಮ ಅಮ್ಮ ಅವ್ರ ಊರಲ್ಲಿದೆ, 15 ಡೇಸ್ ನಮ್ಮ ಅಕ್ಕ ಅವ್ರ ಊರಲ್ಲಿದ್ದೀನಿ. ಇನ್ನು ಈ ವೀಕ್ ಬ್ಯಾಂಗ್ಳೂರ್ಗೆ ಹೋಗ್ತೀನಿ. ಅಟ್ಲೀಸ್ಟ್ ಒಂದು ವೀಡಿಯೋನಾದರೂ ಮಾಡೋಣ ಈ 1 ಮಂತಲ್ಲಿ ಅಂತ ಹೇಳಿಬಿಟ್ಟು ಲಾಗ್ ಮಾಡ್ತಾಯಿದ್ದೀನಿ. 1 ಮಂತು ಈ 4 ಪಿಳ್ಳೆಗಳಿದ್ರಲ್ಲ, ನಮ್ಮ ಅಕ್ಕ ಮಕ್ಕಳು, ನನ್ನ ಮಗನು. ಸೊ ಇವ್ರ ಜೊತೆನೇ ಸರಿ ಹೋಗಿತ್ತು. ಯಾವಾಗೂ ಅವ್ರ ಜಗಳಗಳು ಸಾಲ್ವ್ ಮಾಡೋದೇ ನನ್ನ ಕೆಲಸ ಆಗೋಗಿತ್ತು. ಸೊ ಒಂದು ಲಾಗ್ ಮಾಡೋಣ ಇವಾಗಾದರೂ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. 1 ಮಂತಲ್ಲಿ ಆಲ್ಮೋಸ್ಟ್ 1 ಮಂತ್ ಆದಂಗೆ ಅನ್ನಿಸ್ತಾ ಇಲ್ಲ ನನಗೆ, ಜಸ್ಟ್ 1 ವೀಕ್ ಆದಂಗೆ ಅನ್ನಿಸ್ತಾ ಇದೆ. ಇವರು 4 ಜನ ನಾನು ಬಂದಾಗಿದ್ದ ನನ್ನ ಜೊತೆನೇ ಇದ್ದರು. ಸೊ ಇವ್ರ ಜೊತೆ ಇದ್ದಿದ್ದಕ್ಕೆ ಅದು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಪ್ಲಸ್ ನನಗೆ ಈಗ 4th ಮಂತ್ ಇತ್ತಲ್ವಾ, ಒಂದು ಸ್ವಲ್ಪ ಟೈರ್ಡ್ನೆಸ್ ಎಲ್ಲ ಇತ್ತು. ರೆಸ್ಟಿಗೆ ಅಂತ ಮೇಯ್ನ್ ಬಂದಿದ್ದು, ಇಶ್ಯೂನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಜೋಶ್ನ ಆಲ್ರೆಡಿ ನನ್ನ ಜೊತೆ ಬ್ಯಾಂಗ್ಳೂರಲ್ಲಿ 15 ಡೇಸ್ ಇದ್ಲು. ಮತ್ತು ನಾನು ಊರಿಗೆ ಬಂದಿದ್ದು, ಅವಳು ಮತ್ತು ನಮ್ಮ ಜೊತೆನೇ ಇದ್ಲು. ಆದ್ರೂ ನನಗೆ ಅಲ್ಲಿಂದ ಬಂದಮೇಲೆ ಬ್ಯಾಂಗ್ಳೂರಲ್ಲಿದ್ದಾಗಂತೂ ಸೋಫಾ ಮೇಲೇ ಮಲ್ಕೊಂಡಿರ್ತಾ ಇದ್ದೆ. ಜೋಸ್ನೇ ಎಲ್ಲ ಮಾಡಿಕ್ತಾಯಿದ್ಲು ಇರೋ ಅಷ್ಟು ದಿನ ಪಾಪ. ಮತ್ತು ಊರಿಗೆ ಬಂದಮೇಲಂತೂ ಇಷ್ಟು ಜನ ಇದ್ರಲ್ಲ, ಸೊ ಅಲ್ಲಿ ಇದ್ದಾಗ ನಮ್ಮಮ್ಮ ಅಡುಗೆ ಎಲ್ಲ ಮಾಡೋದು, ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಇವ್ರು ಚಿಕ್ಕ ಪುಟ್ಟ ಎಲ್ಲ ಇವ್ರು ಹೆಲ್ಪ್ ಮಾಡ್ತಾಯಿದ್ರು. ನನಗೆ ನನ್ನ ಪ್ರೆಗ್ನೆನ್ಸಿ ರೆಸ್ಟಿಗೆ ಬಂದಿದ್ದೀನಿ ಅಂತಲೇ ಮರ್ತೋಗಿದ್ದೆ. ಅಂದರೆ ಆರಾಮಾಗಿದ್ದೆ, ಸಿಮ್ಟಮ್ಸ್ ಅಷ್ಟೊಂದು ಏನಿದ್ದಿಲ್ಲ, ಬರೀ ಸುಸ್ತಿತ್ತಲ್ಲ. ಸೊ ಆರಾಮಾಗಿ ರೆಸ್ಟ್ ತೊಗೊಂಡಿದ್ದೆ. ಫಸ್ಟ್ ಪ್ರೆಗ್ನೆನ್ಸಿಗಿಂತ ಈ ಪ್ರೆಗ್ನೆನ್ಸಿಯಲ್ಲಿ 1 ಮಂತ್ ಫುಲ್ ಎಂಜಾಯ್ ಮಾಡಿದ್ದೀನಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನನಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಸಿಸ್ಟರ್ 1 ಮಂತ್ ಬಂದು ಇದ್ದರು. ಅವರು ಹೆಲ್ಪ್ ಮಾಡಿದ್ರು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಈಗ ನಮ್ಮ ಅಕ್ಕ ಮಗಳು ಜೋಸ್ನಾ ಮತ್ತು ನಾನು ಇಲ್ಲೇ ಬಂದಿದ್ನಲ್ವ 1 ಮಂತು. ಸೊ ಆರಾಮಾಗಿತ್ತು ಈ 1 ಮಂತು. ಸೊ ನಮ್ಮ ವಿಷು ಫುಲ್ ಎಕ್ಸೈಟ್ ಆಗೋಗಿದ್ದಾನೆ. ಇಲ್ಲಿ ಸ್ಪೇಸ್ ಎಲ್ಲ ಚೆನ್ನಾಗಿದೆಯಲ್ಲ ಆಡೋದಕ್ಕೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಕೂಗಲೆಲ್ಲ ಇಟ್ಕೊಂಡು. ಇನ್ನು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನನ್ನ ಸಿಚುವೇಶನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಇವಾಗೆಲ್ಲ ಏನು ಕೆಲಸ ಮಾಡ್ತಾ ಇರಲಿಲ್ಲ, ಆರಾಮಾಗಿ ರೆಸ್ಟಲ್ಲಿದ್ದೆ. ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಎಲ್ಲ ನಾನು ಒಬ್ಬಳೇ ಹ್ಯಾಂಡಲ್ ಮಾಡಬೇಕು. ಮತ್ತು ವಿಷುನ ಪ್ಲಸ್ ಮನೆ ಕೆಲಸ ಎಲ್ಲ ನೋಡ್ಬೇಕು ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಇನ್ನು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನನಗೆ ಏನೆಲ್ಲ ಬೇಕು, ಒಂದು ಸ್ವಲ್ಪ ವಿಷುಗೆ ಸ್ನ್ಯಾಕ್ಸು, ಮತ್ತು ನನಗೆ ಸ್ವಲ್ಪ ಟೇಸ್ಟಿ ಖಾರವಾಗಿ ತಿನ್ಬೇಕು ಅನ್ಸುತ್ತಲ್ಲ. ಸೊ ಅದನ್ನೆಲ್ಲ ನಮ್ಮ ಅಕ್ಕ ಕೈಯಲ್ಲಿ ಆಲ್ರೆಡಿ ಮಾಡಿಸಿ ಇಡ್ಸ್ಕೊಂಡಿದ್ದೀನಿ. ಇನ್ನು 2 ಡೇಸ್ ಅಷ್ಟೇ ಇದೆ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ. ಇವತ್ತು ಫ್ರೈಡೇ, ಸ್ಯಾಟರ್ಡೇ ಇಲ್ಲ ಸಂಡೇ ಹೋಗ್ತೀವಿ. ಸೊ ದಟ್ ಒಂದು ಸ್ವಲ್ಪ ಮಾವಿನಕಾಯಿ ಗೊಜ್ಜು ಒಂದು ಸ್ವಲ್ಪ ಜಾಸ್ತಿ ಮಾಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಖಾರ ಸ್ವಲ್ಪ ಮಾಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ವಿಷುಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಚಕ್ಲಿಗಳೊಂದು ಸ್ವಲ್ಪ ಜಾಸ್ತಿ ಮಾಡಿಸಿ ಇಟ್ಕೊಂಡು, ಮೈದಾ ಕೂಡ ಏನು ಯೂಸ್ ಮಾಡಲ್ಲ, ಒಳ್ಳೆ ಆಯಿಲ್ ಯೂಸ್ ಮಾಡ್ತೀವಿ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನಮ್ಮ ಅಮ್ಮ ಮನೇಲಿ ಮಾಡಿದ್ವಿ. ಅದೆಲ್ಲ ಅಲ್ಲೇ ಖಾಲಿ ಆಯಿತು, ಜಾಸ್ತಿ ಜನ ಇದ್ವಲ್ಲ ನಾವು. ಸೊ ಅಲ್ಲೇ ಖಾಲಿ ಆಯಿತು. ಇವಾಗ ಮತ್ತೆ ಇನ್ನೊಂದು ಸರಿ ಮಾಡಿಸಿ ಅದನ್ನು ಸ್ವಲ್ಪ, ಮತ್ತು ನನಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಚಿಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತಿನ್ನೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಟ್ಯಾಬ್ಲೆಟ್ಸ್ ತಿನ್ನೋಕ್ಕೆ ಹೋದರೆ ಒಂದು ಸ್ವಲ್ಪ ಕಾಯಿಲೆ ಬಂದಂಗೆ ಅನಿಸುತ್ತೆ. ನಾನೊಂಥರ ಡಿಫ್ರೆಂಟು. ಮೆಡಿಕಲ್ ಫೀಲ್ಡಲ್ಲಿ ಇದ್ರೂ ಟ್ಯಾಬ್ಲೆಟ್ಸ್ ಅಂದರೆ ಆಗೋದಿಲ್ಲ ನನಗೆ. ಟ್ಯಾಬ್ಲೆಟ್ಸ್ ಅಂದರೆ ಅಲರ್ಜಿ. ಐರನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇದೆಯಲ್ವ, ಅದೆಲ್ಲ ತಿನ್ನಬೇಕು. ಬಟ್ ಒಂದೊಂದು ಸರಿ ಮಿಸ್ ಮಾಡ್ತೀನಿ. ಅದಕ್ಕೆ ಅಂತ ಹೇಳಿಬಿಟ್ಟು ಐರನ್ ಸ್ವಲ್ಪ ಚೆನ್ನಾಗಿರಲಿ, ಐರನ್ ಸ್ವಲ್ಪ ಮೇಂಟೈನ್ ಮಾಡೋಣ ಬ್ಲಡ್ಡಲ್ಲಿ ಅಂತ ಹೇಳಿಬಿಟ್ಟು ಚಿಕ್ಕಿ ಸ್ವಲ್ಪ ಮಾಡಿಸ್ಕೊಳ್ಳೋಣ ಅಂತ ಕಡಲೆ ಬೀಜ ಎಲ್ಲ ತರಿಸಿದ್ದಾರೆ ನಮ್ಮ ಅಕ್ಕ. ಎಲ್ಲ ಫ್ರೈ ಮಾಡಿ ಇಟ್ಟಿದ್ದಾರೆ, ಸಾಯಂಕಾಲ ಮಾಡ್ತಾರೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಐರನ್ ಸ್ವಲ್ಪ ಕಮ್ಮಿ ಆಗೋಗಿತ್ತು. ಫಸ್ಟ್ ಚೆನ್ನಾಗೇ ಇತ್ತು, ನಾರ್ಮಲಾಗಿ ನನಗೆ ಹೆಲ್ದಿಯಾಗೇ ಇತ್ತು. 12 ಪಾಯಿಂಟ್ ಸಮಥಿಂಗ್ ಏನೋ ಇತ್ತು ಫಸ್ಟ್ ಕನ್ಫರ್ಮ್ ಆದಾಗೆಲ್ಲ. ನಾರ್ಮಲಾಗಿ ಅಷ್ಟೇ, ಆಲ್ಮೋಸ್ಟ್ 12 ಮೇಲೆ 12, 13 ಆ ಥರ ಇರ್ತಾಯಿತ್ತು. ಬಟ್ 7th ಮಂತ್ಗೆ ಹೋಗೋಷ್ಟರಲ್ಲಿ ಸಡನ್ನಾಗಿ ಗೊತ್ತೇ ಆಗಲಿಲ್ಲ ನನಗೆ 8 ಆ ರೇಂಜಿಗೆ ಬಂದುಬಿಟ್ಟಿತ್ತು. 8 ಪಾಯಿಂಟ್ ಸಮಥಿಂಗ್ ಏನೋ ಬಂದಿತ್ತು. ಸೊ ಮತ್ತು ಐರನ್ ಸುಕ್ರೋಸ್ ಎಲ್ಲ ಹಾಕಿಸ್ಕೊಂಡು ಮತ್ತೆ ಅದು ಕಂಟ್ರೋಲಿಗೆ ಬಂತು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಚಿಕ್ಕಿ ಎಲ್ಲ ಮೊದಲಿಂದಾನೇ ತಿನ್ಕೊಂಡು ಹೋಗೋಣ, ಮತ್ತು ಡೇಟ್ಸ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಚಿಕ್ಕಿ ಮಾಡಿಸ್ಕೊಂಡು ಹೋಗೋಣ ಅಕ್ಕ ಹತ್ರ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ.
ಈ ನಾಯ್ಸ್ ಪೊಲ್ಯೂಷನ್ನ 1 ಮಂತಿಂದ ನಾನು ಟಾಲರೇಟ್ ಮಾಡ್ತಾ ಇದ್ದೀನಿ. ಈ 4 ಇದೆಯಲ್ಲ, ಈ 4 ಹೆಡ್ಡೇಕ್ ಅಂದರೆ ಹೆಡ್ಡೇಕ್. ನಮ್ಮ ವಿಷು ನೋಡಿ, ಅವ್ರ 3 ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ಟಿಂಗ್ ಅಂತ ಮಧ್ಯದಲ್ಲಿ ಬಂದೆ ಮತ್ತೆ ಹೊರಟೋದ. ವಿಶು ಬಾಯಲ್ಲಿ ಬಾಯಲ್ಲಿ ಸಿಸ್ಟರ್ಸ್ ಅಂದರೆ ಹೆಂಗಿರಬಾರ್ದು ಅಂತಂದರೆ ಇವರಿಬ್ರು ಎಕ್ಸಾಂಪಲ್. ಈವನ್ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು 3 ಸಿಸ್ಟರ್ಸ್ ಆದರೂ ಇಷ್ಟು ಕಿತ್ತಾಡಿರಲ್ಲ. ಇವ್ರು ಜಸ್ಟ್ 1 ಮಂತಲ್ಲಿ ಅಷ್ಟು ಕಿತ್ತಾಡಿರ್ತಾರೆ. ಒಬ್ಬರ ಮೇಲೊಬ್ಬರು ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಆದರೂ ಜಗಳನೇ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಮಿನಿಮಮ್ 4-5 ಅವರ್ಸ್ ಜಗಳನೇ, ಬರೀ ಜಗಳ ಮಾಡ್ತಾ ಇರ್ತಾರೆ. ಅಷ್ಟು ತಿಂದಿದ್ದು ಜೀರ್ಣ ಆಗೋದಿಲ್ಲಂತೆ ಅವರಿಬ್ರು ಜಗಳ ಆಡಿಲ್ಲ ಅಂತಂದರೆ. ಇಷ್ಟೊತ್ತವರೆಗೂ ಇವಳು ಮುನ್ಸ್ಕೊಂಡಿದ್ಲು, ಮಧ್ಯಾಹ್ನ ಊಟ ಮಾಡಿದಾಗಿಂದ ಮುನ್ಸ್ಕೊಂಡಿದ್ದು. ಇವಾಗ ಅಕ್ಕ ತಂಗಿ ಒಂದಾಗೋದು. ಇದೇ ಇವ್ರ ಕತೆ. ಡೈಲಿ ನಾನು ಬೈಯೋದು, ಮತ್ತೆ ಸ್ವಲ್ಪ ಹೊತ್ತಿಗೆ ಅವ್ರು ಮಾತ್ರ ಸರಿ ಹೋಗಿರ್ತಾರೆ. ಕಳೆ ಬೀಜ ಎಲ್ಲ ಹುರಿದಿಟ್ಟಿದ್ರು ನಮ್ಮ ಅಕ್ಕ. ಒಂದು ಸ್ವಲ್ಪ ಹೊತ್ತು ಕೂಲಾಗಕ್ಕೆ ಬಿಟ್ಟಿದ್ರು. ಈಗ ಅವ್ರು ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಹೊಟ್ಟೆ ತೆಗೆದು ಕ್ಲೀನ್ ಮಾಡಿಟ್ಟಿದ್ರೆ ಅವ್ರು ಬಂದು ರೆಡಿ ಮಾಡ್ತಾರೆ. ಸೊ ಹೊಟ್ಟೆ ತೆಗಿತಾ ಇದ್ದೀನಿ. ದೊಡ್ಡ ಪ್ಲೇಟ್ ಬೇಕು, ಸ್ಟೀಲ್ದು. ಅಕ್ಕಗೆ ಯಾಕೆ ತಲೆ ಮೇಲೆ ಎಲ್ಲ ಇದು ಮಾಡ್ತಾ ಇದೆಯಾ ವಿಶ್ವ? ಇದರಿಂದ ಅಲ್ಲಿ ನೋಡಿದ್ವಿ. ಒಟ್ಟ ಬಾ ಕುಡಿ ಬಾ. ಸೊ ಕ್ಲೀನಿಂಗ್ ಎಲ್ಲ ಆಯಿತು. ನಮ್ಮ ಅಕ್ಕನೂ ಬಂದವ್ರೆ. ಈಗ ಬೆಲ್ಲನೆಲ್ಲ ಒಂದು ಸ್ವಲ್ಪ ಹೊಡ್ಕೊಂಡು ಪುಡಿ ಮಾಡಿಕೊಂಡು, ಉಂಡೆ ದೊಡ್ಡ ಉಂಡೆ ಇದ್ದರೆ ಲೇಟ್ ಆಗುತ್ತೆ ಕರ್ಗೋದು. ಸೊ ದಟ್ ಪುಡಿ ಮಾಡ್ಕೊಂಡಿದ್ದಾರೆ. ಬೆಲ್ಲ ಪಾಕಕ್ಕೆ ಇಟ್ಟಿದ್ದೀರಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಚಿಕ್ಕದಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀರಿ. ಸೊ ಪಾಕ ಗಟ್ಟಿ ಪಾಕ ಇಟ್ಕೊಬೇಕಂತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಬರುತ್ತೆ ಅಂತ. ಒಂದು ಚಾಕ್ಲೇಟ್ ಇದ್ದಾರೆ ಮಗಳ. ಪ್ಲೇಟಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕೆಳಗಡೆ ತಲಕ್ಕೆ ಚೆನ್ನಾಗಿ ಹಚ್ಚಿದ್ರೆ ಮತ್ತೆ ಎತ್ತವಾಗ ಒಂದು ಸ್ವಲ್ಪ ಈಸಿಯಾಗಿ ಬರುತ್ತೆ. ಸೊ ಎಣ್ಣೆ ಅಲ್ಲ ತುಪ್ಪ 2 ಹಾಕ್ಕೊಬೋದು. ನಾನು ಸ್ವಲ್ಪ ಜಾಸ್ತಿ ಬೇಕು ಅಂತ ಎಣ್ಣೆನೇ ಹಾಕ್ತಾ ಇದ್ದೀನಿ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಪಾಕ ಬಂದು ಗಟ್ಟಿ ಪಾಕ ಎತ್ಕೊಬೇಕು ಅಂತ ಹೇಳಿದ್ನಲ್ವ. ಅದು ಯಾವ ಥರ ಅಂತಂದರೆ, ಪಾಕನೆತ್ತಿ ಒಂದು ಸ್ವಲ್ಪ ತಣ್ಣೀರಲ್ಲಿ ಬಿಟ್ಟ ಮೇಲೆ ಅದನ್ನು ಎತ್ತಿ ನಾವು ಇಗ್ಸಿದ್ರೆ ಒಂದು ಸ್ವಲ್ಪ ಮಾತ್ರ ಇಗ್ಬೇಕು, ಜಾಸ್ತಿ ಇಗ್ಬಾರ್ದು, ಗಟ್ಟಿ ಆಗಬೇಕು. ಮತ್ತು ಅದನ್ನು ಕೆಳಗೆ ಪಾತ್ರೆಗೆ ಹಾಕಿದ್ರೆ ಮತ್ತೆ ಸೌಂಡ್ ಬರಬೇಕು, ಟಿಂಗ್ ಅಂತ ಹೇಳಿಬಿಟ್ಟು. ಸೊ ಅಲ್ಲಿವರೆಗೂ ನಾವು ಬೆಲ್ಲನ ಕಾಯಿಸ್ಕೊಬೇಕು.
ಎಲ್ಲ ಚೆನ್ನಾಗಿ ಬಂದಿತ್ತು. ಬಟ್ ಒಂದೇ ಒಂದು ಇಡೀ ಅಷ್ಟು ಕಡಲೆ ಬೀಜ ಜಾಸ್ತಿ ಹಾಕ್ಬಿಟ್ಟಿದ್ವಿ. ಅದು ಸ್ವಲ್ಪ ಗಟ್ಟಿಯಾಗಿತ್ತು. ಪಾಕಕ್ಕೆ ಕಡಲೆ ಬೀಜ ಹಾಕಿದಾದ್ಮೇಲೆ ಫಾಸ್ಟಾಗಿ ನಾವು ಉಂಡೆ ಕಟ್ಕೊಳೋದು ಇಲ್ಲ ಶೇಪ್ ತೊಗೊಳೋದು ಮಾಡ್ಕೊಬೇಕು. ಇಲ್ಲ ಅಂತಂದರೆ ಗಟ್ಟಿ ಆಗೋಗುತ್ತೆ. ನಾವು ನಾರ್ಮಲಾಗಿ ಮಾಡೋದು ಉಂಡೆ ಕಟ್ತಾ ಇದ್ವಿ. ಬಟ್ ನನಗೆ ಆ ಥರ ಬೇಡ ಅಂತ ಅನ್ನಿಸ್ತು. ಅದು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಕ್ವೇರ್ ಟೈಪಲ್ಲಿ ಚಿಕ್ಕಿ ಎಲ್ಲ ಬರುತ್ತಲ್ಲ ನಾರ್ಮಲಾಗಿ ಶಾಪ್ಸಲ್ಲೆಲ್ಲ ಸಿಗೋದು. ಸೊ ಆ ಥರ ಬೇಕು ಶೇಪು ಅಂತ ಹೇಳಿದ್ದೆ. ಅದಕ್ಕೆ ಇನ್ನು ಪ್ಲೇಟ್ಸಲ್ಲಿ ಹಾಕಿ ಮತ್ತು ಒತ್ತಬೇಕಿತ್ತು. ಅದು ಎಲ್ಲರೂ ಸೇರ್ಕೊಂಡು ಮಾಡಿದ್ರಿಂದ ಸರಿ ಹೋಯಿತು. ಇಲ್ಲ ಅಂತಂದರೆ ಒಬ್ಬರೇ ಮಾಡಬೇಕು ಅಂದರೆ ಗಟ್ಟಿಯಾಗುತ್ತಾ ಇತ್ತು. ನೀಟಾಗಿ ತಟ್ಟಿದ್ದೆಲ್ಲ ಆಗಿದ್ದಾದಮೇಲೆ ಮತ್ತೆ ಶಾರ್ಪಾಗಿರೋ ಒಂದು ಚಾಕು ತೊಗೊಂಡು ಅದರಿಂದ ಶೇಪ್ ಮತ್ತು ನಮಗೆ ಸ್ಕ್ವೇರ್ ಟೈಪಲ್ಲಿ ಬೇಕು ಅಂತ ಹೇಳಿದ್ನಲ್ವ. ಸೊ ಅದಕ್ಕೆ ಅಂತ ನಮ್ಮ ಅಕ್ಕ ಕಟ್ ಮಾಡ್ತಾಯಿದ್ರು. ಅದು ಕಟ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ ಜಸ್ಟ್ ಒಂದು ಲೈನ್ ಥರ ಹಾಕ್ಕೊಂಬಿಟ್ರೆ ಅದು ಮುರ್ಕೊಬೋದು ಮತ್ತು ಈಸಿಯಾಗಿ ಅಂತ ಹೇಳಿಬಿಟ್ಟು. ಬಟ್ ಜಸ್ಟ್ ಲೈನ್ ಥರ ಹಾಕ್ಕೊಂಡ್ರೆ ಮುರಿತಾ ಇದ್ದಿಲ್ಲ. ನಾನು ಮತ್ತೆ ಜಸ್ಟ್ ಲೈನ್ ಥರ ಹಾಕಿದ್ದೆ, ಅದು ಮುರಿದೇ ಇಲ್ಲ. ನಮ್ಮ ಅಕ್ಕ ಮಾಡಿದ್ದು ಮತ್ತು ಕರೆಕ್ಟಾಗಿ ಬಂದಿತ್ತು. ಅವರೊಂಚೂರು ಪ್ರೆಷರ್ ಕೊಟ್ಟು ಅದ್ಮಿ ಕಟ್ ಮಾಡಿದರು. ಸೊ ಅದು ಚೆನ್ನಾಗಿ ಮುರೀತು. ನಾನು ಮಾಡಿದ್ದು ಮತ್ತೆ ಆಗಿಲ್ಲ. ಮತ್ತು ನಮ್ಮ ಅಕ್ಕನ ಮತ್ತೆ ತೊಗೊಂಡದನ್ನು ಮತ್ತೆ ಶೇಪ್ ಕೊಟ್ಟರು. ಸೊ ಇಷ್ಟೇ ಚಿಕ್ಕಿ ಮಾಡಿದ್ದು ಪ್ರೋಸೆಸ್ಸು ಈಸಿಯಾಗಿತ್ತು. ಬಟ್ ಲಾಸ್ಟಲ್ಲಿ ಅದು ಕಳಿಸ್ತೀವಲ್ಲ ಮಿಕ್ಸ್ ಮಾಡಿ, ಅದೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಬಿಟ್ಟರೆ ಇನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.